ಹೇ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನನ್ನ ಸವಿತಾ ರುಚಿ ಹೊಸ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನೋಡೋರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಶೇರ್ ಮಾಡಿ. ನಾನಿವತ್ತೊಂದು ಹೊಸದಾಗಿ ಒಳ್ಳೆಯ ಮಸೊಪ್ಪು, ಚಕ್ಕೊತ್ತ ಸೊಪ್ಪು ಹಾಕಿ ಮತ್ತು ಈ ಕಡಲೆಕಾಳು ಹಾಕಿ ಒಂದು ಒಳ್ಳೆ ಮಸೊಪ್ಪು ತೋರಿಸ್ತಾ ಇದ್ದೀನಿ. ನೀವು ಈ ಮಸೊಪ್ಪು ಮಾಡಿ ಒಂದು ಮುದ್ದೆ ಜೊತೆ ತಿಂದರೆ ಪದೇ ಪದೇ ತಿನ್ನಬೇಕು. ಒಂದು ಮುದ್ದೆ ತಿನ್ನೋ ಬದಲು 2 ಮುದ್ದೆ ತಿಂತೀರ. ಇದು ಹೇಗೆ ಮಾಡೋದು ಅಂತ ನಾನಿವಾಗ ನಿಮಗೆ ಏನೇನು ಹಾಕಬೇಕು, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಅದಕ್ಕೆ ಸ್ವಲ್ಪ ಅವರೆಬೇಳೆ ತಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಬರೋಕ್ಕೆ ಅವರೆಬೇಳೆನ ಹಾಕ್ತೀನಿ. ಅವರೆಬೇಳೆ ಹಾಕಿದ್ಮೇಲೆ ಅದಕ್ಕೆ ನೋಡಿ ಒಂದು ದಪ್ಪ ಈರುಳ್ಳಿ ಹಾಕ್ತೀನಿ. ದಪ್ಪ ಈರುಳ್ಳಿ ಹಾಕಿದ್ಮೇಲೆ ನಾನು ಅದಕ್ಕೆ ಈ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ತೀನಿ. ಆಮೇಲೆ ಅದಕ್ಕೇ ಜೀರಿಗೆ ಹಾಕಲೇಬೇಕು. ಜೀರಿಗೆ ಬೆಳ್ಳುಳ್ಳಿ ಮಸೊಪ್ಪಿಗೆ ಹಾಕಿದಷ್ಟು ಟೇಸ್ಟ್ ನೋಡಿ. ಜೀರಿಗೆ ಹಾಕಿದ ನಂತರ ಇದು ಬಂದು ಚಕ್ಕೊತ್ತ ಸೊಪ್ಪನ್ನು ಚೆನ್ನಾಗಿ ತೊಳೆದು 2-3 ಸಲ ಇಟ್ಟಿದ್ದೆ. ಅದನ್ನು ಇವಾಗ ಅದ್ರ ಜೊತೆನೇ ಹಾಕ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಎಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ. ಇದು ಹೊಸದಾಗಿ ಚಕ್ಕೊತ್ತ ಸೊಪ್ಪು ಕಡಲೆಕಾಳು ಹಾಕಿ ಮಾಡುತ್ತಾ ಇರುವಂಥ ಮಸೊಪ್ಪು. ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಚಕ್ಕೊತ್ತ ಸೊಪ್ಪು ತೊಳೆದು ಅದ್ರ ಮೇಲೆ ಹಾಕಿದಾಯಿತು, ಆಯಿತಾ. ಆಮೇಲೆ ಅದಕ್ಕೇ ಸ್ವಲ್ಪ ಅರಿಶಿನ, ಕಲ್ಲುಪ್ಪು. ನಾನು ಸಾರಿಗೆಲ್ಲ ಕಲ್ಲುಪ್ಪು ಹಾಕೋದು ನೋಡಿ, ಕಲ್ಲುಪ್ಪು. ಆಮೇಲೆ ಅದಕ್ಕೆ ಮೇಲೆ 2-3 ದಪ್ಪ ನಾಟಿ ಟೊಮೆಟೊ. ಇದು ಸ್ವಲ್ಪ ಹುಳಿದ್ರೆ ಸಾರು ಚೆನ್ನಾಗಿರುತ್ತೆ. ದಪ್ಪಕ್ಕೆ ಇರೋ ನಾಟಿ ಟೊಮೆಟೊ. ಇದು ರುಬ್ಬಬೇಕಲ್ಲ, ಮಸೊಪ್ಪು ಅಂದರೆ ರುಬ್ಬಿ ಮಾಡ್ತೀವಿ, ಮಸ್ದು ಮಾಡ್ತೀವಿ. ಅದಕ್ಕೆ ಅದನ್ನು ಕಟ್ ಮಾಡಿಲ್ಲ, ಇದನ್ನ ಹಾಗೆ ಹಾಕ್ತೀನಿ. ಇವಾಗ ಅದಕ್ಕೆ ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ನೀರು. ಇದನ್ನು ನಾವು ಏನು ಮಾಡಬೇಕಂದ್ರೆ ಕುಕ್ಕರ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಕುಕ್ಕರ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಸಿಲ್ ಮಾಡಿಕೊಳ್ಬೇಕು. ಮತ್ತು ನಾನು ಅದು ಬೆಂದ ನಂತರ ನಾನು ಈ ಕಡಲೆಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನೆನೆಸಿ ಒಂದು ದಿನ ಇಟ್ಟಿದೆ, ಮೊಳಕೆ ಬಂದಿದೆ. ಇದನ್ನು ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಇದು ಮಿಕ್ಸ್ ಮಾಡ್ತೀನಿ. ನಾನು ಆಮೇಲೆ ತೋರಿಸ್ತೀನಿ ಹೇಗೆ ಅಂತ. ಇವಾಗ ಒಂದು ವಿಸಿಲ್ ಆಗಲಿ, ಬನ್ನಿ ಫ್ರೆಂಡ್ಸ್. ಇವಾಗ ಒಂದು ವಿಸಿಲ್ ಆಗಿದೆ. ಕುಕ್ಕರ್ ಮುಚ್ಚಳ ತೆಗಿತೀನಿ. ನೋಡಿ, ಸೊಪ್ಪು ನೀಟಾಗಿ ಬೆಂದಿದೆ. ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸುತ್ತು ಜೊರ್ರು ಅಂದ್ಕೊಳ್ಬೇಕು ನೋಡಿ. ಇವಾಗ ಎತ್ತಿಡ್ತೀನಿ. ಇದನ್ನು ನೀಟಾಗಿ ಒಂದೇ ವಿಸಿಲ್ ಮಾಡಿದ್ದು. ಇವಾಗ ಇದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಯಲ್ಲಿ ಒಂದು ಸುತ್ತು ರುಬ್ಕೊಳ್ತೀನಿ. ಈ ಸೊಪ್ಪು ಮಾತ್ರ ಎತ್ತಿಡ್ತೀನಿ. ಇದು ಇವಾಗ ಆರಿದ್ಮೇಲೆ ಮಿಕ್ಸಿಯಲ್ಲಿ ಒಂದು ಸುತ್ತು ರುಬ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಸೊಪ್ಪು ಆರಿದಾಯಿತು. ಅದನ್ನು ನಾನಿವಾಗ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಆವಾಗಲೇ ಬೇಯಿಸಿದ ನೀರು ಈ ತಪ್ಪಲೆಗೆ ಹಾಕಿದ್ದೀನಿ ನೋಡಿ. ಇವಾಗ ಈ ಥರ ಸೊಪ್ಪನ್ನು ರುಬ್ಕೊಂಡಿದ್ದೀನಿ, ಆಯಿತಾ. ಚಕ್ಕೊತ್ತ ಸೊಪ್ಪು ನಾನು ಬೇಯಕ್ಕಿಟ್ಟಿದ್ದೀನಲ್ಲ, ಏನು ಬೇಯಕ್ಕಿಟ್ಟಿದ್ದೆ ಆ ಸೊಪ್ಪನ್ನು ರುಬ್ಬಿ ಅದಕ್ಕೆ ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಈ ಬೇಯಿಸಿದ ಕಡಲೆ, ಇದು ಫಸ್ಟೇ ಬೇಯಿಸಿದೆ, ಈ ಕಡಲೆನ ಹಾಕ್ತೀನಿ. ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರು ನೋಡಿ. ಈ ಮಿಕ್ಸಿ ತೊಳೆದ ನೀರು ಹಾಕ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕುದಿಸಿ.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಚೆನ್ನಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ. ಚಕ್ಕೊತ್ತು ಸೊಪ್ಪು ಮತ್ತು ಸ್ವಲ್ಪ ಅವರೆಬೇಳೆ ಮತ್ತು ಕಡಲೆಕಾಳು. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ. ಇವಾಗ ಇದು ಒಂದು 10 ನಿಮಿಷ ಕುದೀಲಿ. ಲಾಸ್ಟಿಗೆ ಒಗ್ಗರಣೆ. ಫ್ರೆಂಡ್ಸ್, ಇವಾಗ ಸೊಪ್ಪಿನ ಕಾಳು ಕಡಲೆಕಾಳು ಹಾಕಿ ಒಂದು ಮಸೊಪ್ಪು ಸಾರು ಮಾಡಿರೋದು ಇವಾಗ ಕ್ಲೀನಾಗಿ ಎಲ್ಲ ಬೆಂದು ಚೆನ್ನಾಗಿ ಕುದ್ದಿದೆ. ಕೊನೆಯಲ್ಲಿ ಅದಕ್ಕೆ ಒಂದು ಒಗ್ಗರಣೆ ಹಾಕಲೇಬೇಕು. ಒಗ್ಗರಣೆ ಇಲ್ಲಾಂದರೆ ಚೆನ್ನಾಗಿರಲ್ಲ. ಇವಾಗ ನಾನು ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆಗೆ ಇಂಗು ಸ್ವಲ್ಪ, ಸಾಸಿವೆ, ಇದು ಸಿಂಪಲ್ ಆದ ಒಗ್ಗರಣೆ. ಎಣ್ಣೆ ಹಾಕಿದ್ದೀನಿ, ಇಂಗು ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, 2 ಕರಿಬೇವು, 2 ಒಣಮೆಣಸಿನ್ಕಾಯಿ. ಚಕ್ಕೊತ್ತು ಸೊಪ್ಪಲ್ಲಿ ಮಾಡಿ, ಚಕ್ಕೊತ್ತು ಸೊಪ್ಪು ಕಡಲೆಕಾಳು ಹಾಕಿ ಮಾಡಿರೋಂಥ ಮಸೊಪ್ಪು. ನೋಡಿ, ಇವಾಗ ಸಾರು ರೆಡಿ. ಯಾರೆಲ್ಲ ನನ್ನ ಚಾನಲ್ ನೋಡಿದ್ದೀರಾ, ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಕ್ಕೊತ್ತು ಸೊಪ್ಪು ಕಡಲೆಕಾಳು ಹಾಕಿ ಮಾಡಿದಂಥ ಸಾರನ್ನು ಎಲ್ಲರಿಗೂ ಶೇರ್ ಮಾಡಿ.